Difference of the squares of two consecutive odd integers is divisible by which of the following integers? Options are 3, 6, 7, 8. ಏನು ಹೇಳಿದೆ ಅಂತಂದರೆ ಡಿಫ್ರೆನ್ಸ್ ಆಫ್ ವಾಟ್ ಆಫ್ ಸ್ಕ್ವೇರ್ಸ್ ಆಫ್ ಟು ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್. ಎರಡು ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ಗಳ ಸ್ಕ್ವೇರ್ಸ್ಗಳ ಡಿಫ್ರೆನ್ಸು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಇಲ್ಲಿ. ಎರಡು ಆಡ್ ಇಂಟೀಜರ್ಸ್ಗಳು ನಾನು ಜನರಲಾಗಿ ತಗೊಳ್ತೀನಿ. ಅದರ ನೆಕ್ಸ್ಟ್ ಆಡ್ ಇಂಟೀಜರ್ ಯಾವುದು ಅಂತಂದರೆ 3. ಅವುಗಳ ಸ್ಕ್ವೇರ್ಗಳ ಡಿಫ್ರೆನ್ಸ್ ಅಂತ ಹೇಳ್ತೇನೆ. 3 ಸ್ಕ್ವೇರ್ ಈಸ್ 9 ಮೈನಸ್ 1 ಸ್ಕ್ವೇರ್ ಈಸ್ 1. ಸೊ 9 ಮೈನಸ್ 1 ಎಷ್ಟಾಯಿತು? 8. 8 ಈಸ್ ಡಿವಿಸಿಬಲ್ ಬೈ 8. ಸೊ ಒಂದೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಆನ್ಸರ್ ಸಿಗ್ತದೆ. ನೀವು ಬೇಕು ಅಂತಂದರೆ ಇನ್ನೂ ಒಂದು ಎಕ್ಸಾಂಪಲ್ ತೊಗೋಬೋದು. 3 ತೊಗೊಂಡ್ರೆ ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ ಯಾವುದು ಅಂತಂದರೆ 5. ಸೊ 5 ಸ್ಕ್ವೇರ್ ಅಂದರೆ 25 ಮೈನಸ್ 3 ಸ್ಕ್ವೇರ್ ಅಂತಂದರೆ 9. ಸೊ 25 ಮೈನಸ್ 9 ಇಟ್ ಈಸ್ ಈಕ್ವಲ್ ಟು 16. ಸೊ 16 ಈಸ್ ಡಿವಿಸಿಬಲ್ ಬೈ 8. ದೇರ್ಫೋರ್ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. ಇದು ಒಂದು ಮೆಥಡ್. ಇನ್ನು ಜನರಲ್ ಆಗಿ ಇದನ್ನು ಪ್ರೂವ್ ಕೂಡ ಮಾಡ್ಬೋದು. ಯಾವ ರೀತಿ ಪ್ರೂವ್ ಮಾಡೋದು ಅಂತಂದರೆ, ಸಪೋಸ್ 2n+1 ಅನ್ನೋದು ಒಂದು ಆಡ್ ಇಂಟಿಜರ್ ಆದರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ಆಡ್ ಇಂಟಿಜರ್ ಅಂದರೆ ಕಾನ್ಸಿಕ್ಯೂಟಿವ್ ಆಡ್ ಇಂಟಿಜರ್ ಯಾವುದಾಗಿರುತ್ತೆ ಅಂತಂದರೆ 2n+3 ಆಗಿರುತ್ತದೆ. +2 ಮಾಡಬೇಕು, ಯಾಕಂದರೆ +1 ಮಾಡಿದರೆ ನೆಕ್ಸ್ಟ್ ಇಂಟಿಜರ್ ಬರುತ್ತೆ, ಆದರೆ +2 ಮಾಡಿದಾಗ ನೆಕ್ಸ್ಟ್ ಆಡ್ ಇಂಟಿಜರ್ ಬರುತ್ತೆ. ಸೊ ಇದು ಲಾರ್ಜೆಸ್ಟ್ ಆಡ್ ಇಂಟಿಜರು, ಇದು ಅದಕ್ಕಿಂತ ಹಿಂದೆ ಇರತಕ್ಕಂಥ ಆಡ್ ಇಂಟಿಜರ್ ಇದು. ಸೊ ಸ್ಕ್ವೇರ್ಗಳ ಡಿಫ್ರೆನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಲಾರ್ಜ್ ನಂಬರ್ನ ಸ್ಕ್ವೇರು ಮೈನಸ್ ಸ್ಮಾಲ್ ನಂಬರ್ನ ಸ್ಕ್ವೇರ್. ದೇರ್ಫೋರ್ 2n+3 ಹೋಲ್ ಸ್ಕ್ವೇರ್ ಮೈನಸ್ 2n+1 ಹೋಲ್ ಸ್ಕ್ವೇರ್. a plus b ಹೋಲ್ ಸ್ಕ್ವೇರ್, a plus b ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಅಂತಂದರೆ 4n ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತಂದರೆ 9 ಪ್ಲಸ್ 2ab ದಟ್ ಈಸ್ 2 ಇಂಟು 2n ಇಂಟು 3. ಸೊ 2 2s 4, 4 3s 12, 12n ಆಗ್ತದೆ. 2ab ಮಾಡಿದಾಗ 12n ಮೈನಸ್ ಇದು ಕೂಡ a ಪ್ಲಸ್ ಬಿ ಹೋಲ್ ಸ್ಕ್ವೇರೇ. ಸೊ a ಸ್ಕ್ವೇರ್ ಅಂತಂದರೆ 4n ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತಂದರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 2ab ದಟ್ ಈಸ್ 2 ಇಂಟು 2n ಇಂಟು 1. ಸೊ 2 2s 4, 4 ಇಂಟು 1 ಈಸ್ 4 ದಟ್ ಈಸ್ 4n. ಇದು ಆ್ಯಕ್ಚುಲಿ ಇದು ರೀತಿ ಇರ್ತದೆ 2ab. ಸೊ ಮಲ್ಟಿಪ್ಲೈ ಮಾಡಿದಾಗ 4n. ಸೊ 4n ಸ್ಕ್ವೇರ್ ಪ್ಲಸ್ 9 ಪ್ಲಸ್ 12n ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮೈನಸ್ 4n ಸ್ಕ್ವೇರ್ ಮೈನಸ್ 1 ಮೈನಸ್ 4n ಪ್ಲಸ್ 4n ಸ್ಕ್ವೇರ್ ಮೈನಸ್ 4n ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 12n 4n ಹೋದರೆ ವಿ ಗೆಟ್ 8n. ಸಿಮಿಲರ್ಲಿ 9 ಮೈನಸ್ 1 ವಿ ಗೆಟ್ 8 ದಟ್ ಈಸ್ ಪ್ಲಸ್ 8. ಈಗ 2ರಿಂದ 8ನ ಕಾಮನ್ ತೆಗಿರಿ. 8 ಕಾಮನ್ ಬಂದರೆ ಬ್ರ್ಯಾಕೆಟ್ ಒಳಗಡೆ n+1 ಉಳಿತು. ಅಂದರೆ ಏನರ್ಥ? ದಿಸ್ ನಂಬರ್ ಈಸ್ ಅ ಮಲ್ಟಿಪಲ್ ಆಫ್ 8 ಅಂತ ಅರ್ಥ. 8 ಇಂಟು ಸಮ್ ನಂಬರ್ ಬಂದಿರೋದ್ರಿಂದ ಮಲ್ಟಿಪಲ್ ಆಫ್ 8 ಅಂತ ಅರ್ಥ. ಮಲ್ಟಿಪಲ್ ಆಫ್ 8 ಆಗಿರೋದ್ರಿಂದ ದಿಸ್ ನಂಬರ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 8. ದೇರ್ಫೋರ್ ಆಪ್ಷನ್ 4 ಈಸ್ ಕರೆಕ್ಟ್. ನೀವು ಎಕ್ಸಾಂಪಲ್ ತಗೊಂಡಾದರೂ ಆಪ್ಷನ್ಸನ್ನು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಜನರಲ್ ಆಗಿ ಪ್ರೂವ್ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸಿಗ್ತದೆ. ಸೊ ಫೈನಲಿ ಆಪ್ಷನ್ 4 ಈಸ್ ಕರೆಕ್ಟ್.